ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಎಂಜಿಎಸ್ವಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಆರೋಗ್ಯ ಮೇಳ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ, ಆರೋಗ್ಯವೇ ಭಾಗ್ಯ, ಪ್ರತಿದಿನ ಮನೆ ಮನೆಗೆ ತಲುಪಿಸುವ ಉದ್ದೇಶ ಕರ್ನಾಟಕ ಸರ್ಕಾರದಿದೆ ಅಂತ ಅಭಿಮತವನ್ನು ವ್ಯಕ್ತಪಡಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ನಗರದ ಎಂಜಿಎಸ್ವಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ಮೇಳ ಉದ್ಘಾಟಿಸಿ ತದನಂತರ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್, ಶಾಸಕರುಗಳಾದ ಎಆರ್ ಕೃಷ್ಣಮೂರ್ತಿ, ಜಿಲ್ಲಾಧಿಕಾರಿಯಾದ ಶಿಲ್ಪಾನಾಗ್, ನಗರಸಭಾ ಸದಸ್ಯರಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ಈ ರೀತಿಯಾದಂತಹ ಒಂದು ಆರೋಗ್ಯ ಮೇಳ ಹಿಂದೆ ಸರ್ಕಾರದಲ್ಲಿ ಯಾರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಲಿಲ್ಲ. ನಾನು ಆರೋಗ್ಯ ಸಚಿವನಾದ ನಂತರ ನನ್ನ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಮೇಳವನ್ನು ಮಾಡಿದೆ. ಅದು ಕೂಡ ಇಷ್ಟು ದೊಡ್ಡದಾಗಿರಲಿಲ್ಲ. ಅದನ್ನು ಮಾಡಿದಾಗ ನನಗನ್ನಿಸೋದು, ಇದು ಯಾಕೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ, ಅದರಲ್ಲೂ ಕೂಡ ದೂರ ಇರುವಂಥ ತಾಲೂಕುಗಳು ಮತ್ತು ಗುಡ್ಡಗಾಡ ಪ್ರದೇಶಗಳಿಗೆ ಹತ್ತಿರದಲ್ಲಿರುವಂಥ ತಾಲೂಕುಗಳಿಗೆ ಯಾಕೆ ಈ ಮೇಳಗಳನ್ನು ಯಾಕೆ ಮಾಡಬಾರ್ದು ಅಂತ ನಾನು ಆಲೋಚನೆ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಕೊಳ್ಳೇಗಾಲ ಮತ್ತು ಅನೂರು ಬಂದಿದ್ದೆ. ನಮ್ಮ ಮಂಜುನಾಥ್ ಅವರು ಕೂಡ ಇದ್ದರು. ಅಲ್ಲಿ ಈ ಒಂದು ಬಹಳ ರೇರ್ ಒಂದು ಇರುವಂಥ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದೆ ನಾನು. ಅವಾಗ ಇಷ್ಟೊಂದು ಈ ಒಂದು ಪ್ರದೇಶದಲ್ಲಿ ಇಲ್ಲಿಯ ಜನರಿಗೆ ಈ ರೀತಿಯಾದಂಥ ಒಂದು ಮೇಳವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ಆ ಸಂದರ್ಭದಲ್ಲಿ ಯೋಚನೆ ಬಂದಾಗ ನಮ್ಮ ಕೃಷ್ಣಮೂರ್ತಿ ಅವರು ಮಂಜುನಾಥರೆಲ್ಲ ಸಿಕ್ಕಿದ್ರು. ನಾನು ಅವತ್ತೇ ತೀರ್ಮಾನ ಮಾಡಿ ಇಲ್ಲೇ ಒಂದು ಆರೋಗ್ಯ ಮೇಳವನ್ನು ಮಾಡೋಣ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ. ಅವರು ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಅವಸರ ಮಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಆಗ್ಬೇಕಾದ್ರೆ ನಾವು ಹೇಳೋಗ್ಬಿಡ್ತೀವಿ, ಮಾಡೋರು ಆಸಕ್ತಿಯಿಂದ ಮಾಡಬೇಕು, ಇಲ್ಲದೆ ಹೋದ್ರೆ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗೋದಿಲ್ಲ. ಆದರೆ ಇಲ್ಲಿಯ ಜಿಲ್ಲಾ ಆಡಳಿತದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನು ನಾವು ಮಾಡೋಣ ಅಂತ ಅವರಲ್ಲೂ ಉತ್ಸಾಹ ನೋಡಿದಾಗ ನನಗೆ ಅದ್ರ ಬಗ್ಗೆ ನಂಬಿಕೆ ಬಂದು, ಅದರ ನಂತರ ಇನ್ನೊಮ್ಮೆ ಒಂದ್ಸಲ ಭೇಟಿ ಕೊಟ್ಟು ನಾನು ಈ ಜಾಗ ನೋಡ್ಕೊಂಡು ಹೋಗಿದ್ದೆ. ನಾನು ನಮ್ಮ ಕೃಷ್ಣಮೂರ್ತಿ ನೋಡ್ಕೊಂಡು ಹೋಗಿದ್ದೆ. ಈ ಜಾಗ ಕೂಡ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಇದೇ ಒಂದೇ ಒಂದು ಜನರ ಹತ್ತಿರ ಹೋಗುವಂತ ವೈದ್ಯರ ಮತ್ತು ಬೇರೆ ಬೇರೆ ಅನೇಕ ಏನೇನು ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇರುವಂತ ಸಲಕರಣೆಗಳು, ಎಕ್ವಿಪ್ಮೆಂಟ್ಗಳು ಇರೋದಿಲ್ಲ ಮತ್ತು ಬೇಕಾಗಿರುವಂಥ ಟೆಕ್ನಿಷಿಯನ್ಗಳು ಕೂಡ ಇರೋದಿಲ್ಲ. ಆ ಕಾರಣದಿಂದ ನಾವು ಇಲ್ಲಿ ಒಂದು ಸಮಗ್ರವಾದಂಥ ಎಲ್ಲ ಏನೇನು ಬೇರೆ ಬೇರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಭಾಗಗಳಿದೆ, ಎಲ್ಲರೂ ಕೂಡ ಇಲ್ಲಿಗೆ ಬರಮಾಡಿಕೊಂಡು ಇಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು, ಸ್ತ್ರೀ ರೋಗ ಸಂಬಂಧಪಟ್ಟಿದ್ದ ವಿಚಾರ ಇರ್ಬೋದು, ಚರ್ಮ ಸಂಬಂಧಪಟ್ಟಿದ್ದ ವಿಚಾರ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಮಾನಸಿಕ ಇರ್ಬೋದು, ಅಥವಾ ನೇತ್ರದ ಚಿಕಿತ್ಸೆ ಇರ್ಬೋದು, ಕಿವಿ, ಕಣ್ಣು ಮತ್ತು ಮೂಗು ಅರುದು ಇರ್ಬೋದು, ಗಂಟ್ಲು ಯಾವುದೇ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿಸ್ತಕ್ಕಂಥದಕ್ಕೆ ಇಲ್ಲಿ ತಜ್ಞರು ಬಂದಿದ್ದಾರೆ ಮತ್ತು ಒಳ್ಳೊಳ್ಳೆಯ ಎಕ್ವಿಪ್ಮೆಂಟ್ ಸಲಕರಣೆ ಕೂಡ ಬಂದಿದೆ. ಮತ್ತು ಇಲ್ಲಿಯ ಜನರಿಗೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು ಅವಕಾಶ ಇದೆ. ಅನೇಕ ಸಂದರ್ಭದಲ್ಲಿ ನಾವು ಟೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಯಾರು ಹೋಗ್ತಾರಪ್ಪ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡ್ಕೊಳ್ತೀವಿ. ಆದರೆ ತಪಾಸಣೆ ಮಾಡ್ಕೊಂಡಾಗ ಕೆಲವು ಜನರಿಗೆ ರೋಗ ಇದ್ರೆ ಅದು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ, ಮೊದಲೇ ನಾವು ಅದನ್ನ ಪತ್ತೆ ಹಚ್ಚಿದ್ರೆ ಅದನ್ನ ಗುಣಪಡಿಸೋದು ಸುಲಭ. ಈಗ ಕ್ಯಾನ್ಸರ್ ಅಂತ ಇಟ್ಕೊಳ್ಳೋಣ, ಅಥವಾ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು, ಕೆಲವೊಂದು ಕಡೆ ಬ್ಲಾಕ್ ಆಗಿರ್ಬೋದು, ಯಾವುದೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದು ಫಂಕ್ಷನ್ ಆಗ್ತಾ ಇಲ್ಲ, ಅಥವಾ ಕ್ಯಾನ್ಸರ್ ಬಂದಿರ್ಬೋದು, ಹೇಳಕ್ಕಾಗಲ್ಲ, ಅದು ಮೊದಲನೇ ಹಂತದಲ್ಲಿ ಇರ್ಬೋದು, ಅದರ ಲಕ್ಷಣಗಳು ಇರ್ಬೋದು. ಇದನ್ನ ಮೊದಲೇ ಪಚ್ಚೆ ಹಚ್ಚಿದ್ರೆ ಗೊತ್ತಾಗ್ಬಿಟ್ರೆ ನಮಗೆ ಅದನ್ನ ಸುಲಭವಾಗಿ ಗುಣಪಡಿಸ್ತಕ್ಕಂಥ ಎಲ್ಲ ವೈದ್ಯಕೀಯ ವ್ಯವಸ್ಥೆ ನಮ್ಮ ದೇಶದಲ್ಲಿ, ನಮ್ಮ ಸರ್ಕಾರದಲ್ಲಿ ಇದೆ. ಆದ್ರೆ ತಡವಾಗಿ ಗೊತ್ತಾದ್ರೆ ಅದು ಅದರ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಮೊದಲನೇ ಹಂತದಲ್ಲೇ
ಅದನ್ನ ನಾವು ಪತ್ತೆ ಹಚ್ಚುವಂಥದ್ದು. ಅದನ್ನ ಮಾಡಿಬಿಟ್ರೆ ಅವಾಗ ಗುಣ ಆಗುವಂಥದ್ದು ಸುಲಭ ಆಗ್ತದೆ, ಜೀವಗಳನ್ನ ಬದುಕನ್ನು ಉಳಿಸ್ಬೋದು. ಆ ಕಾರಣದಿಂದ ಇವತ್ತು ಅದು ಒಂದು ಈ ಒಂದು ಮನೆಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಾವು ಖುದ್ದಾಗಿ ತಪಾಸಣೆಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಾಯಿಲೆಗಳು, ಅದರಲ್ಲೂ ಕೂಡ ಹೃದಯಘಾತಗಳು ಮತ್ತು ಕಿಡ್ನಿ ತೊಂದರೆ, ಮೂತ್ರಪಿಂಡ ಕಿಡ್ನಿ ತೊಂದರೆಗಳು ಮತ್ತು ಕ್ಯಾನ್ಸರಿನ ತೊಂದರೆಗಳು ಇದೆಲ್ಲ ಹೆಚ್ಚಾಗ್ತಾ ಇದೆ. ಆದ್ರಿಂದ ನಾವು ಎಷ್ಟು ಬೇಗ ನಮ್ಮ ಜನರನ್ನ ನಾವು ಅದನ್ನು ತಡೆ ಹಿಡಿಬಹುದು ಅಥವಾ ಅದನ್ನ ಮೊದಲೇ ಪತ್ತೆ ಹಚ್ಚುವುದನ್ನು ಮಾಡಿ ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಒಂದು ಆರೋಗ್ಯಕ್ಕೆ, ನಮ್ಮ ಆರೋಗ್ಯದ ವ್ಯವಸ್ಥೆಗೆ ಅನುಕೂಲ ಆಗುವಂಥದ್ದು. ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಕಾರಣದಿಂದ ಈ ಮೇಳ ಮಾಡ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ನಮ್ಮ ಕೃಷ್ಣಮೂರ್ತಿ ಹೇಳಿದ್ರು, ಸುಮಾರು 7,000 8,000 ಆಗಿದೆ. ಬಹುಶಃ ಒಂದು 10,000 ರಿಂದ 12,000 ಜನ ಇವತ್ತು ಕ್ಯಾಂಪ್ನಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ನಮ್ಮ ನಿರೀಕ್ಷೆ ಈಗ ಆಗಿದೆ. ನಾನು ಒಂದನ್ನು ಆಲೋಚನೆ ಮಾಡಿದೆ ಒಂದು 5,000-6,000 ಆಗ್ಬೋದು ಅನ್ಕೊಂಡಿದ್ದು. ಅದು ಇಲ್ಲಿ ಜನ ನೋಡಿದ್ರೆ ಇವತ್ತು 10,000ಕ್ಕಿಂತ ಹೆಚ್ಚಾಗ್ತಾ ಇದೆ. ಅಂದ್ರೆ ಜನರಿಗೆ ಕೂಡ ತಗೊಳ್ಳುವಂತಕ್ಕಂಥ ಒಂದು ಸರ್ಕಾರ ಮಟ್ಟದ ಕಾರ್ಯಕ್ರಮದಲ್ಲಿ ರೂಪಿಸಿ ಇದನ್ನ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಇದು ಈ ಒಂದು ನಿಮ್ಮ ಕೊಳ್ಳೇಗಾಲ ನಡೆಯುವಂತ ಈ ಆರೋಗ್ಯ ಮೇಳ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗೋದಕ್ಕೆ ಒಂದು ನಾಂದಿ ಆಡೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.